ಹಲೋ ಅಚೀವರ್ಸ್, ವೆಲ್ಕಮ್ ಟು ಅಚೀವರ್ ಅಂಡ್ ಎಡಿಟೋರಿಯಲ್ ಅನಾಲಿಸಿಸ್. ಈ ದಿನ ನಾವು ಹಿಂದೂ ಪತ್ರಿಕೆಯ ಟೈಮ್ ಅಂಡ್ ಟೈಮಿಂಗ್ ಸಿಇ ಸೆಲೆಕ್ಷನ್ ಅನಾಲಿಸಿಸ್. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮತ್ತು ತಿಳುವಳಿಕೆಯ ದೃಷ್ಟಿಯಿಂದನೂ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು. ಇದನ್ನು ನಾವು ನಮ್ಮ ಅನಾಲಿಸಿಸ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಇದೀವಿ. ಪ್ರತಿದಿನ ಏನಾದರೂ ಉಂಟು. ಏನು ಟ್ವಿಸ್ಟ್ ಅಂತ ಹೇಳಿದ್ರೆ, ಲೇಖಕರ ದೃಷ್ಟಿಕೋನ ಏನಿದೆ ಅದು ಮತ್ತೆ ವಾಸ್ತವಿಕವಾಗಿ ರಿಯಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನು ಕೂಡ ನಿಮಗೆ ಕೊಡೋದ್ರ ಮೂಲಕ ನೀವು ನಿಮ್ಮ ದೃಷ್ಟಿಕೋನವನ್ನು ಅಥವಾ ನಿಮ್ಮ ವ್ಯೂವನ್ನು, ನಿಮ್ಮದೇ ಒಂದು ಅಭಿಪ್ರಾಯವನ್ನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀವಿ. ಬಹುಶಃ ಇದರಿಂದ ನಿಮಗೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಇದು ನಿಮ್ಮ ಅಭಿಪ್ರಾಯದ ಒಮ್ಮತಕ್ಕೆ ಅಥವಾ ನಿಮ್ಮ ಅಭಿಪ್ರಾಯದ ರೂಪುಗೊಳ್ಳುವಿಕೆಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಏನು ಕರೆಂಟ್ ಟಾಪಿಕ್ ಇದೆ, ಆ ಟಾಪಿಕ್‌ಗೆ ಸಂಬಂಧಪಟ್ಟಂತೆ ನೀವು ತಿಳಿದುಕೊಳ್ಳಲೇಬೇಕಾದಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಅದನ್ನು ಕೂಡ ನಾವು ಇಲ್ಲಿ ಕೊಡ್ತೀವಿ. ಸೊ, ಎಡಿಟೋರಿಯಲಲ್ಲಿ ನೀವು ಈ ದಿನ ಕಲಿತಾ ಇರುವಂಥದ್ದು ಅದರ ಅನಾಲಿಸಿಸ್ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ ಇದ್ರ ಬಗ್ಗೆ ಅದು, ಅದರ ಜೊತೆಗೆ ಪ್ರಿವಿಯಸ್ ಇಯರ್ ಕ್ವೆಷನ್ಸನ್ನು ನಾನು ನಿಮಗೆ ಇಲ್ಲಿ ನೀಡ್ತಾ ಇಲ್ಲ. ಬದಲಿಗೆ ಇ ಬುಕ್ ಆ್ಯಪಲ್ಲಿ ನಿಮ್ಗೆ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಸಿಗುತ್ತೆ. ಫ್ರೀಯಾಗಿ ಆಕ್ಸೆಸ್ ಮಾಡಿ ಪ್ರೀವಿಯಸ್ ಇಯರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ವಿಷಯದ ಬಗ್ಗೆ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಮತ್ತು ಸ್ಟ್ಯಾಟಿಕ್ ಜಿಕೆ ಕ್ವೆಶನ್ಸ್ ಎರಡೂ ಕೂಡ ನಿಮಗೆ ಕವರ್ ಮಾಡಿ ಕೊಟ್ಟಿದ್ದೀವಿ. ಜಸ್ಟ್ ನಿಮ್ಮನ್ನು ರಿಫ್ರೆಶ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಟಾಪಿಕ್ ಏನು. ಬನ್ನಿ ಈ ದಿನ ಲೇಖಕರ ಅಭಿಪ್ರಾಯದಂತೆ ಏನಿದೆ ಎಡಿಟೋರಿಯಲಲ್ಲಿ. ಪ್ರೋಸೆಸ್ ಆಫ್ ಅಪಾಯಿಂಟಿಂಗ್ ಚೀಫ್ ಎಲೆಕ್ಷನ್ ಕಮಿಷನರ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಕ್ಕಂತಹ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಇರುವಂಥದ್ದು. ಸೊ, ಇಂಡಿಯಾದ ಎಲೆಕ್ಷನ್ ಕಮಿಷನರ್ಸ್ ಏನಿದ್ದಾರೆ, ಇವರನ್ನ ನೇಮಕ ಮಾಡುವ ಪ್ರಕ್ರಿಯೆ ಮತ್ತೊಂದು ಸರಿ ಸಂಘರ್ಷಕ್ಕೆ ಅಥವಾ ವಿವಾದಕ್ಕೆ ಈ ಲೇಖನದ ಮೂಲಕ ಎಡೆ ಮಾಡಿಕೊಡ್ತಾರೆ. ಲೇಖಕರು ಯಾವ ಎಲ್ಲ ಗ್ರೌಂಡ್ಸ್ ಮೇಲೆ ಇದನ್ನ ವಿವಾದ ಅಥವಾ ಇದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಎಕ್ಸಿಕ್ಯೂಟಿವ್ ಡಾಮಿನೆನ್ಸ್ ಇದೆ, ಕಾರ್ಯಾಂಗದ ಪ್ರಭಾವ ಇರುತ್ತೆ ಇದ್ರ ಮೇಲೆ ಒತ್ತಿ ಹೇಳೋದ್ರ ಮೂಲಕ ಈ ಒಂದು ಎಡಿಟೋರಿಯಲ್ ಅನ್ನ ಬರೆದಿದೆ. 2023ರಲ್ಲಿ ಏನು ಡಿಸೆಂಬರ್ನಲ್ಲಿ ಲಾ ಬಂತು ಇದರ ಬಗ್ಗೆ, ಇದನ್ನ ಡಿಸ್ಕಸ್ ಮಾಡಿ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ರೂಲಿಂಗ್ ಕೊಟ್ಟರೂ ಕೂಡ ಕಂಟಿನ್ಯೂಯೇಷನ್ ಹಾಗೆ ಅದ್ರ ಪ್ರಕಾರನೇ ಈಗ ಮೊನ್ನೆ ನೇಮಕ ಮಾಡಿದಾರಲ್ಲ, ಆ ನೇಮಕಾತಿ ಹಾಗೆ ನಡೆದಿದೆ ಅಂತ ಈ ಒಂದು ಟ್ಯುಟೋರಿಯಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ, ಇದರ ಇಂಪ್ಲಿಕೇಶನ್ಸ್, ನ್ಯೂ ಲಾ ಇಂಪ್ಲಿಕೇಶನ್ ಏನು, ಸುಪ್ರೀಂ ಕೋರ್ಟ್ ರೋಲ್ ಏನು, ಮತ್ತು ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಯಾವುದ್ರ ಮೇಲೆ, ಚುನಾವಣಾ ಆಯೋಗದ ಭಾರತದ ಚುನಾವಣಾ ಆಯೋಗದ ಸ್ವತಂತ್ರತೆಯ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತಿದೆ ಅನ್ನುವಂಥದ್ದನ್ನು ಈ ಒಂದು ಎಡಿಟೋರಿಯಲಲ್ಲಿ ಡಿಸ್ಕಸ್ ಮಾಡಿ. ಬ್ಯಾಕ್ಗ್ರೌಂಡ್, ಈ ಕಾಂಟ್ರವರ್ಸಿಗೆ ಮೂಲ ಏನು, ಬೇರೆ ನೀವು ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಅನ್ನು ಪೇಪರಲ್ಲಿ ನ್ಯೂಸ್ ಪೇಪರನ್ನು ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಮಾರ್ಕ್ ಮಾಡಿ ನೀವು ಕಲಿಲೇಬೇಕಾದ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೀವು ಪಿಕ್ಚರೈಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋಕ್ಕೆ ನಾವು ಮೇಯ್ನಾಗಿ ನೀವು ತಿಳ್ಕೊಳ್ಳೇಬೇಕಾದಂತಹ ಕೀ ಪಾಯಿಂಟ್ಸನ್ನು ನಾವು ಮಾಡಿಕೊಂಡು ಅದನ್ನು ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ, ಇದರ ಒಂದು PDF ಕೂಡ ನಮ್ಮ ಈ ಬುಕ್ಕಲ್ಲಿ ಸಿಗುತ್ತೆ. ಇದರಿಂದ ನಿಮಗೆ ನಿಮ್ಮ ಪ್ರಿಪ್ರೇಷನಿಗೆ ಹೆಲ್ಪ್ ಕೂಡ ಆಗುತ್ತೆ, ನಿಮ್ಮ ಇಂಗ್ಲೀಷ್ ಪ್ರಿಪ್ರೇಷನ್ಗೂ ಕೂಡ ಆಗುತ್ತೆ. ಗಮನದಲ್ಲಿ ನೋಡಿ, ಈ ಕಾಂಟ್ರವರ್ಸಿಗೆ ಅಥವಾ ಈ ಒಂದು ಸಂಪಾದಕೀಯದ ಉದ್ದೇಶ ಅಥವಾ ಅಬ್ಜೆಕ್ಷನ್ಸ್ ಏನು ಅಂತ ಹೇಳಿದ್ರೆ, 2022ರಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ವರ್ಡಿಕ್ಟ್ ಏನಿದೆ, ಇದು ಒಂದು ಕಾರಣ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಪ್ರೀವಿಯಸ್ಲಿ, ಯಾವಾಗ 2022ರಲ್ಲಿ ಸೆಲೆಕ್ಷನ್ ಕಮಿಟಿ ಫಾರ್
CEC, Chief Election Commissioner, and election commissioners should consist of ಯಾರ್ಯಾರು ಇರಬೇಕಿತ್ತು ಅಂತ ಹೇಳಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ದ ಅಪೋಸಿಷನ್ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ದಿಸ್ ರೂಲಿಂಗ್ ವಾಸ್ ಇಂಟೆಂಡೆಡ್ ಟು ಎನ್ಶೂರ್ ಇಂಡಿಪೆಂಡೆನ್ಸ್, ಮಿನಿಮೈಸ್ ಎಕ್ಸಿಕ್ಯೂಟಿವ್ ಇಂಟರ್ಫರೆನ್ಸ್ ಇನ್ ಅಪಾಯಿಂಟಿಂಗ್ ಪ್ರೋಸೆಸ್. ಈ ಚುನಾವಣಾ ಆಯೋಗದ ನೇಮಕಾತಿ ವಿಷಯದಲ್ಲಿ ಕಾರ್ಯಾಂಗದ ಪ್ರಭಾವವನ್ನು ತಗ್ಗಿಸ್ಲಿಕ್ಕೆ ಅಥವಾ ಅವ್ರು ಇಂಟರ್ಫಿಯರ್ ಮಾಡೋದನ್ನ ತಪ್ಪಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ರೂಲಿಂಗ್ ಅದು. ನೀವು ಯೋಚನೆ ಮಾಡಬೇಕಾಗಿರೋದು ಕಾನೂನು ಮಾಡುವಂಥದ್ದು ಸುಪ್ರೀಂ ಕೋರ್ಟಾ? ಈ ಒಂದು ಆಲೋಚನೆ ನಿಮ್ಮ ಮೈಂಡಲ್ಲಿ ಇರಲಿ. ನಾವು ಫಸ್ಟು ಕಾಂಟ್ರವರ್ಸಿಯಲ್ ಬ್ಯಾಕ್ಗ್ರೌಂಡ್ಸನ್ನು ಚೆಕ್ ಮಾಡಿ. ಇನ್ನು 2023ರಲ್ಲಿ ಡಿಸೆಂಬರ್ 23ರಲ್ಲಿ 2023ರ ಡಿಸೆಂಬರ್ಲಿ ಒಂದು ಲಾ, ಆ ಹೊಸ ಲಾ ಪ್ರಕಾರ ಗವರ್ನಮೆಂಟ್ ರೀಪ್ಲೇಸ್ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಬದಲಿಗೆ ಒಬ್ಬ ಯೂನಿಯನ್ ಮಿನಿಸ್ಟರನ್ನು ಸೆಲೆಕ್ಷನ್ ಪ್ಯಾನಲ್ಗೆ ತೊಗೊಂಡು ಬಂತು. ದ ಗವರ್ನಮೆಂಟ್ ಆರ್ಗ್ಯೂಸ್ ದ್ಯಾಟ್ ಸುಪ್ರೀಂ ಕೋರ್ಟ್ಸ್ 2022 ರೂಲಿಂಗ್ ವಾಸ್ ನಾಟ್ ಓನ್ಲಿ ಎ ಟೆಂಪ್ರರಿ ಮೆಷರ್ ಅಂಟಿಲ್ ಪಾರ್ಲಿಮೆಂಟ್ ಕುಡ್ ಲೆಜಿಸ್ಲೇಟ್ ಇಟ್ಸ್ ಓನ್ ಫ್ರೇಮ್ವರ್ಕ್. ಈ 2022ರ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನು ಕೊಟ್ಟಿತ್ತು ರೂಲಿಂಗ್ ಸುಪ್ರೀಂ ಕೋರ್ಟಲ್ಲಿ, ಅದು ಪಾರ್ಲಿಮೆಂಟ್ ಈ ಬಗೆಗೆ ಒಂದು ಲಾ ಮಾಡುವವರೆಗೆ ಮಾತ್ರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದರಲ್ಲಿ ಮೆಂಬರ್ ಆಗಿರ್ತಾರೆ ಅನ್ನೋವಂಥದ್ದಿತ್ತು. ಸೊ ಲೆಜಿಸ್ಲೇಚರ್ ಪಾಸ್ ಆದಮೇಲೆ, ಕಾನೂನನ್ನು ತಂದ ಮೇಲೆ ಅಲ್ಲಿಗೆ ಯೂನಿಯನ್ ಮಿನಿಸ್ಟರನ್ನು ಸೇರಿಸ್ಕೊಳ್ಳಲಾಗಿದೆ ಅಂತಕ್ಕಂಥದ್ದು ಗೌರ್ಮೆಂಟ್ ವಾದ ಆಗಿದೆ. ರೀಸೆಂಟಾಗಿ ಅಪಾಯಿಂಟ್ಮೆಂಟ್ ಆಗಿದೆ, ನಿಮಗೆ ಗೊತ್ತಿದೆ, ಅದು ನ್ಯೂ ಲಾ ಪ್ರಕಾರ ಆಗಿದೆ. ಗ್ಯಾನೇಶ್ ಕುಮಾರ್ ಅನ್ನೋರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆ ಮಾಡಲಾಗಿದೆ. ವಿವೇಕ್ ಜೋಶಿ ಇವರನ್ನು ಎಲೆಕ್ಷನ್ ಕಮಿಷನರ್ ಆಗಿ ಇಂಡ್ಯೂಕ್ಟೆಡ್ ಮಾಡಲಾಗಿದೆ. ಲಾ ಅಂಡರ್ ಚಾಲೆಂಜಸ್ ಇನ್ ದ ಸುಪ್ರೀಂ ಕೋರ್ಟ್. ಈ ಅಪಾಯಿಂಟ್ಮೆಂಟನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಈ ಲಾವನ್ನು ಚಾಲೆಂಜ್ ಮಾಡಿ ಅಪೋಸಿಷನ್ leader Rahul Gandhi objected the process, arguing that compromised the impartiality of Chief Election Commission of India. ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಇಂಪಾರ್ಶಿಯಾಲಿಟಿ, ನಿಷ್ಪಕ್ಷಪಾತತೆ ಏನಿದೆ ಅದರಲ್ಲಿ ಕಾಂಪ್ರಮೈಸ್ ಆಗುತ್ತೆ ಈ ಒಂದು ಹೊಸ ಪ್ರೋಸೆಸ್ ಏನಿದೆ ಅಪಾಯಿಂಟ್ಮೆಂಟು, ಆ ಪ್ರೋಸೆಸ್ಸಿಂದ ಅಂತ ರಾಹುಲ್ ಗಾಂಧಿ ಅಪೋಸ್ ಮಾಡಿದ್ದಾರೆ ಅಂತ. ಅಪಾಯಿಂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಇರ್ತಕ್ಕಂಥ ಕೀ ಇಶ್ಯೂಸ್ ಏನು ಲೇಖಕರ ಪ್ರಕಾರ ಇರುವಂಥದ್ದು ಎಕ್ಸಿಕ್ಯೂಟಿವ್ ಡಾಮಿನೆನ್ಸ್ ಇನ್ ಸೆಲೆಕ್ಷನ್. ಮುಖ್ಯ ಚುನಾವಣಾ ಆಯುಕ್ತರನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ಕಾರ್ಯಾಂಗದ ಪ್ರಭಾವ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು. ಅಂಡರ್ 2023 ಲಾ, ದ ಗವರ್ನಮೆಂಟ್ ಹೋಲ್ಡ್ಸ್ 2:1 ಮೆಜಾರಿಟಿ ಇನ್ ದ ಸೆಲೆಕ್ಷನ್ ಪ್ಯಾನಲ್. ಸೊ ಇದರಿಂದ ಏನಾಗುತ್ತೆ, ಅದು ಬಯಾಸ್ ಆಗಿ, ಪಾರ್ಷಿಯಲ್ ಆಗಿ ತಮಗೆ ಬೇಕಾದಂಥ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಲೇಖಕರ ವಾದ. ಇದಕ್ಕೆ ಪರ್ಯಾಯವಾದ ಉತ್ತರಗಳನ್ನು ನಾವು ಲಾಸ್ಟಲ್ಲಿ ನೋಡೋಣ. ಜೊತೆಗೆ ಇವ್ರು ಏನು ಆರ್ಗ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ದಿಸ್ ಸ್ಟ್ರಕ್ಚರ್ ಮೇಕ್ಸ್ ECE ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಲ್ನರಬಲ್ ಟು ಗವರ್ನಮೆಂಟ್ ಇನ್ಫ್ಲೂಯೆನ್ಸ್, ಅಂಡರ್ಮೈನಿಂಗ್ ಪಬ್ಲಿಕ್ ಟ್ರಸ್ಟ್ ಇನ್ ಎಲೆಕ್ಟ್ರಲ್ ಇಂಟಿಗ್ರಿಟಿ. ಏನನ್ನು ಆರ್ಗ್ಯೂ ಮಾಡ್ತಾರೆ ಲೇಖಕರು ಇದರಲ್ಲಿ ಅಂತಂದರೆ, ಈ ಒಂದು ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ಸಿಂದಾಗಿ ಕಾರ್ಯಾಂಗದ ಅಥವಾ ಗವರ್ನಮೆಂಟ್ನ ಪ್ರಭಾವ ಎಲೆಕ್ಷನ್ ಕಮಿಷನ್ನ ನೇಮಕಗಳಲ್ಲಿ ಹೆಚ್ಚಾಗಿ ಪಬ್ಲಿಕ್ ಟ್ರಸ್ಟ್ ಏನಿದೆ ಚುನಾವಣೆಯ ಪರ್ಫಾರ್ಮೆನ್ಸ್ ಮೇಲೆ ಅಥವಾ ಚುನಾವಣೆ ನಡೆಯೋದ್ರ ಮೇಲೆ ಅದು ಕಡಿಮೆ ಆಗುತ್ತೆ ಅಂತ ಲೇಖಕರ ವಾದ. ಹೌದಾ? ನೀವು ಥಿಂಕ್ ಮಾಡಿ. ಈ ಲೇಖನದ ಕೊನೆಗೆ ನಾನು ನಿಮಗೊಂದಷ್ಟು ಕೌಂಟರ್ ಕ್ರಿಟಿಸಿಸಮ್ನ ನಾನು ಕೊಡಬಲ್ಲೆ.
ನೆಕ್ಸ್ಟ್ ಇನ್ನೊಂದು ಇಶ್ಯೂ ಏನು ರೈಸ್ ಮಾಡ್ತಾರೆ, ಜುಡಿಷಿಯಲ್ ಓವರ್‌ಸೈಟ್ ಅಂಡ್ ಟೈಮಿಂಗ್. ಸುಪ್ರೀಂ ಕೋರ್ಟ್ ಕೂಡ deferred its hearing on the validity of law, but has not prevented appointments from proceeding. ಸುಪ್ರೀಂ ಕೋರ್ಟ್ ಆಕ್ಚುಲಿ ಲಾ ವ್ಯಾಲಿಡಿಟಿನ ರೈಸ್ ಮಾಡ್ತು. ಆದರೆ ಈ ಅಪಾಯಿಂಟ್ಮೆಂಟ್ಸ್ ಏನಿದೆ ಇದನ್ನ ಅಥವಾ ಅಪಾಯಿಂಟ್ಮೆಂಟ್ ನೇಮಕ ಪ್ರಕ್ರಿಯೆಯನ್ನ ಅದು ತಡೆ ಹಿಡಿಲಿಲ್ಲ ಅನ್ನುವಂಥದ್ದು ಲೇಖಕರ ವಾದ. ಮತ್ತು ಅವ್ರು ಏನು ಹೇಳ್ತಾರೆ ಅಂದರೆ, ದಿಸ್ ಡಿಲೇ ರಿಸ್ಕ್ ಇಂಗ್ ರಿಸ್ಕ್ ಮೇಕಿಂಗ್ ಅಪಾಯಿಂಟ್ಮೆಂಟ್ಸ್ ಎ ಫೇಟ್ ಕಂಪ್ಲೈ, ರೆಡ್ಯೂಸಿಂಗ್ ಸ್ಕೋಪ್ ಆಫ್ ಜುಡಿಷಿಯಲ್ ಇಂಟರ್ವೆನ್ಷನ್ ಲೇಟರ್. ಇದು ತಡೆ ಹಿಡಿಯೋಕ್ಕೆ ಸುಪ್ರೀಂ ಕೋರ್ಟ್ನಿಂದ ಸಾಧ್ಯ ಆಗದೇ ಇರೋದು ಮುಂದೆ ಜುಡಿಷಿಯಲ್ ಇಂಟರ್ವೆನ್ಷನ್ಗೆ ಕಷ್ಟ ಆಗಬಹುದು. ನ್ಯಾಯಾಂಗದ ಹಸ್ತಕ್ಷೇಪ ಏನು ಬರುತ್ತೆ ಅಲ್ಲಿ ಕಷ್ಟ ಆಗ್ಬೋದು ಅಂತ ಲೇಖಕರು ವಾದ ಮಾಡಿ. ನೆಕ್ಸ್ಟ್ ಕೀ ಇಶ್ಯೂ ಅವ್ರು ಏನು ರೈಸ್ ಮಾಡ್ತಿದ್ದಾರೆ, ಪರ್ಸೆಪ್ಷನ್ ಆಫ್ ಎಲೆಕ್ಷನ್ ಕಮಿಷನ್ಸ್ ಇಂಡಿಪೆಂಡೆನ್ಸ್. ಚುನಾವಣಾ ಆಯೋಗದ ಸ್ವಾತಂತ್ರ್ಯತೆ ಬಗ್ಗೆ, ಸ್ವತಂತ್ರವಾಗಿ ಸ್ವಾಯತ್ತವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಲೇಖಕರು ಹೇಳ್ತಿದ್ದಾರೆ. ಜೊತೆಗೆ ಅವ್ರೇನು ಹೈಲೈಟ್ ಮಾಡ್ತಿದ್ದಾರೆ ಅಂದರೆ, ಡಿಕ್ಲೈನಿಂಗ್ ಪಬ್ಲಿಕ್ ಪರ್ಸೆಪ್ಷನ್ ಆಫ್ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಆನ್ ಇಂಪಾರ್ಷಿಯಲ್ ಇನ್ಸ್ಟಿಟ್ಯೂಟ್. ಪಾರ್ಶಿಯಾಲಿಟಿ ಮಾಡದೇ ಇರತಕ್ಕಂಥ ಒಂದು ಸಂಸ್ಥೆ ಅದು, ಸ್ವತಂತ್ರವಾಗಿ ನಡ್ಕೊಳ್ತಕ್ಕಂಥ ಒಂದು ಸಂಸ್ಥೆ ಅದು ಅನ್ನೋವಂಥ ಒಂದು ಸಾರ್ವಜನಿಕ ಅಭಿಪ್ರಾಯ ದೃಷ್ಟಿಕೋನ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಲೇಖಕರು ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ? ಫಾರ್ ಡೆಮಾಕ್ರೆಟಿಕ್ ಲೆಜಿಟಮಸಿ ಎಲೆಕ್ಷನ್ಸ್ ಮಸ್ಟ್ ಪರ್ಸೀವ್ಡ್ ಆಸ್ ಫ್ರೀ. ಸ್ವಾತಂತ್ರ್ಯದ ಪಾವಿತ್ರ್ಯತೆಯನ್ನು ಕಂಡುಕೊಳ್ಬೇಕು, ಮೇಂಟೈನ್ ಮಾಡಬೇಕಂತ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾತ್ರ ಸಾಧ್ಯ, ಅದರಿಂದ ಮಾತ್ರ ಸಾಧ್ಯ. ಅದರಲ್ಲಿ ರೂಲಿಂಗ್ ಪಾರ್ಟಿ ಎಂಟ್ರಿ ಆಗಬಾರ್ದು ಅಥವಾ ಹಸ್ತಕ್ಷೇಪವನ್ನು ಮಾಡಬಾರ್ದು. ಡೆಮಾಕ್ರಸಿಯ ಮೇಲೆ ಏನು ಇಂಪ್ಲಿಕೇಶನ್ಸ್ ಬೀಳುತ್ತೆ ಲೇಖಕರ ಪ್ರಕಾರ? ಎರೋಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಅಟಾನಮಿ. ಭಾರತದ ಚುನಾವಣಾ ಆಯೋಗ ಒಂದು ಸಂವಿಧಾನಬದ್ಧ ಸ್ವತಂತ್ರ ಸಂಸ್ಥೆ, ಅದು ನಿಮಗೆ ಗೊತ್ತು. ಯಾರ ಅಧೀನದಲ್ಲೂ ಅದು ಕೆಲಸ ಮಾಡಲ್ಲ, ಯಾರಿಂದನೂ ಮಾರ್ಗದರ್ಶನ ತಗೊಳ್ಳಲ್ಲ. ಸಂವಿಧಾನವೇ ಪ್ರಧಾನ. ಸಂವಿಧಾನ ಹಾಕಿಕೊಟ್ಟಿರ್ತಕ್ಕಂಥ ರೀತಿ ನೀತಿಗಳಲ್ಲಿ, ಕಟ್ಟುಪಾಡುಗಳಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ, ಅದು ನಿಮಗೆ ಗೊತ್ತು. ಲೇಖಕರು ಏನು ಹೇಳ್ತಿದ್ದಾರೆ, ಈ ಒಂದು 2023 ಡಿಸೆಂಬರ್ ಲಾ ಇಂದ ಇದಕ್ಕೆ ಈ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ಇಲ್ಲಿ ಎಕ್ಸಿಕ್ಯೂಟಿವ್ ಅಪಾಯಿಂಟೀಸ್ ಆಗಿಬಿಡ್ತಾರೆ ಅವರು. ಇಂಡಿಪೆಂಡೆಂಟ್ ಆರ್ಬಿಟರ್ಸ್ ಆಗೋದಕ್ಕಿಂತ ಎಕ್ಸಿಕ್ಯೂಟಿವ್ ಕಾರ್ಯಾಂಗದಿಂದ ನೇಮಕ ಆದವ್ರು ಆಗಿಬಿಡ್ತಾರೆ ಅವರು. ಇದರಿಂದ ಎಲೆಕ್ಷನ್ಸ್ ಕುಡ್ ಸಫರ್ ಅಂತ ಹೇಳ್ತಾರೆ. ಚುನಾವಣೆಗಳು ಇದರಿಂದ ಸಫರ್ ಆಗ್ಬೋದು. ಎ ವೀಕೆಂಡ್ ECI ಎಲೆಕ್ಷನ್ ಕಮಿಷನ್ ಇಂಡಿಯಾ ಕುಡ್ ಲೀಡ್ ಟು ಎಲೆಕ್ಟ್ರೋಲ್ ಔಟ್ಕಮ್ಸ್ ಬೀಯಿಂಗ್ ಕ್ವಶ್ಚನ್. ಚುನಾವಣೆಯಿಂದ ಏನು ಔಟ್ಕಮ್ಸ್ ಬರುತ್ತೋ ಅದನ್ನು ಚುನಾವಣಾ ಆಯೋಗ ನಡ್ಕೊಂಡಿರೋದೇ ಕರೆಕ್ಟು, ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಭಾವ ಏನಿದೆ ಇವಾಗ, ಆ ಒಂದು ಸ್ಥಿತಿಯಿಂದ ಕೆಳಗಿಳಿದು ಬಿಡುತ್ತೆ. ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಪಬ್ಲಿಕ್ ಕಾನ್ಫಿಡೆನ್ಸ್ ಕೂಡ ಪ್ರಜಾಪ್ರಭುತ್ವದಲ್ಲಿ ಕಡಿಮೆ ಆಗಿಬಿಡುತ್ತೆ ಅನ್ನೋದನ್ನು ಲೇಖಕರು ಒತ್ತಿ. ಅದರ್ ಅಪಾಯಿಂಟ್ಮೆಂಟ್ಸಿಗೂ ಕೂಡ ಇದರಿಂದ ಕಡಿಮೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಧಕ್ಕೆ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಯೂನಿಯನ್ ಮಿನಿಸ್ಟರನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ, CJI ಬದಲು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬದಲು ಯೂನಿಯನ್ ಮಿನಿಸ್ಟರ್ ಇಲ್ಲಿರೋದ್ರಿಂದ, ಇಟ್ ಕುಡ್ ಸೆಟ್ ಎ ಪ್ರೆಸಿಡೆಂಟ್ ಫಾರ್ ಅದರ್ ಅಪಾಯಿಂಟ್ಮೆಂಟ್ಸ್ ಇನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ರೆಡ್ಯೂಸಿಂಗ್ ದೇರ್ ಅಟಾನಮಿ. ಕೇವಲ ಚುನಾವಣಾ ಆಯೋಗಕ್ಕೆ ಮಾತ್ರ ಇವರು ಒಬ್ಬ ಮಿನಿಸ್ಟರ್ನ ನೇಮಕ ಮಾಡಿದಾರಲ್ಲ, ಅದು ಸಂವಿಧಾನವು ಇತರೆ ಯಾವ ಸಂಸ್ಥೆಗಳನ್ನು ನಾವು ಅಟಾನಮಸ್ ಬಾಡಿಯಾಗಿ ಅಥವಾ ಸ್ವಾಯತ್ತ ಸಂಸ್ಥೆಗಳಾಗಿ, ಸಂವಿಧಾನಿಕ ಸಂಸ್ಥೆಗಳಾಗಿ ನೀಡಿದೆಯೋ ಅಲ್ಲಿಗೂ ಕೂಡ ಇದೇ ಥರದ ಒಂದು ನೇಮಕಗಳನ್ನು ಮಾಡಲಿಕ್ಕೆ ಇದು ಒಂದು ನಿದರ್ಶನ ಅಥವಾ ಉದಾಹರಣೆ ಆಗಿಬಿಡುತ್ತೆ ಅನ್ನೋ ಒಂದು ಆತಂಕವನ್ನು ಲೇಖಕರು. ಜುಡಿಷಿಯರೀಸ್ ರೋಲ್ ಇನ್ ಎನ್ಶೂರಿಂಗ್ ಫೇರ್ ಎಲೆಕ್ಷನ್.
ಚುನಾವಣೆಗಳನ್ನ ಪಾರದರ್ಶಕವಾಗಿ ನಡೆಸೋ ಒಂದು ನಿಟ್ಟಿನಲ್ಲಿ ನ್ಯಾಯಾಂಗದ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಲೇಖಕರು ಹೇಳ್ತಾರೆ. ದ ಎಡಿಟೋರಿಯಲ್ ಆರ್ಗ್ಯೂಸ್ ದ್ಯಾಟ್ ದ ಸುಪ್ರೀಂ ಕೋರ್ಟ್ ಮಸ್ಟ್ ರೂಲ್ ಡಿಸಿಸಿವ್ಲಿ ಆನ್ ದ ಮ್ಯಾಟರ್ ಆಫ್ ಪ್ರಿವೆಂಟ್ ಫರ್ದರ್ ಪೊಲಿಟೈಸೇಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತದ ಚುನಾವಣಾ ಆಯೋಗಕ್ಕೆ ಮತ್ತಷ್ಟು ರಾಜಕೀಯ ಬಣ್ಣ ಬಳಿಯುವ ಮೊದಲೇ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ತುಂಬ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಡಿಲೇ ಮಾಡಿದ್ರೆ ಇದು ಪುನಃ ವಾಪಸ್ ಅದನ್ನು ಮೊದಲಿನ ಸ್ಥಿತಿಗೆ ತರಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಗೆಳೆಯರೆ, ಇಂದಿನಿಂದ ಲೇಖಕರ ಅಭಿಪ್ರಾಯ ಏನಿರುತ್ತೆ ಅದಕ್ಕೆ ನಾವು ವಾಸ್ತವದ ಅಥವಾ ಪರ್ಯಾಯವಾದ ಒಂದು ನೋಟವನ್ನು ಕೂಡ ನಿಮಗೆ ಇಲ್ಲಿ ನೀಡಲಿದ್ದೀವಿ. ಅದರಿಂದ ಏನಾಗುತ್ತೆ, ಲೇಖಕರು ಏನು ಹೇಳಿದರೆ ಅದೇ ನಿಜ ಅಂತ ನಂಬ್ಕೊಳ್ಳೋ ಬದಲು ಮತ್ತೊಂದು ವ್ಯೂವನ್ನು ಕೊಟ್ಟಾಗ ಎರಡು ದೃಷ್ಟಿಕೋನಗಳ ನಡುವೆ ನೀವು ಅನಲೈಸ್ ಮಾಡಿ ನಿಮ್ಮ ಮನೋಸ್ಥಿತಿಗೆ, ಮನೋಧರ್ಮಕ್ಕೆ ತಕ್ಕಂತೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ, ನಿಮ್ಮ ಬರವಣಿಗೆಗೆ ತಕ್ಕಂತೆ, ನಿಮ್ಮ ಅಂತಃಶಕ್ತಿಗೆ ತಕ್ಕಂತೆ, ನಿಮ್ಮ ವಿವೇಚನಾ ಲಹರಿಗೆ ತಕ್ಕಂತೆ ನಿಮ್ಮದೇ ಒಂದು ಅಭಿಪ್ರಾಯವನ್ನು ನೀವು ಮೂಡಿಸ್ಕೋಬೋದು. ಹಾಗಾಗಿ ಇನ್ನು ಮುಂದೆ ಪ್ರತಿಯೊಂದು ಎಡಿಟೋರಿಯಲ್ ಅನಾಲಿಸಿಸ್ ಎಡಿಟರ್ನ ದೃಷ್ಟಿಕೋನ ಏನಿದೆ ಅದು ಮತ್ತು ವಾಸ್ತವದ ದೃಷ್ಟಿಕೋನ ಏನಿದೆ ಎರಡನ್ನೂ ಕೂಡ ನಾವು ನಿಮಗೆ ನೋಡಿ. ಹಿಂದೂ ಸಂಪಾದಕೀಯ ಮುಖ್ಯ ಚುನಾವಣಾ ಆಯುಕ್ತ ಏನಿದೆ, ಆಯುಕ್ತರು ಅಥವಾ ಚುನಾವಣಾ ನೇಮಕಾತಿಯನ್ನ ಟೀಕಿಸಿದೆ. 2023ರ ಹೊಸ ಕಾನೂನು ಏನಿದೆ ಚುನಾವಣಾ ಆಯೋಗದ ಬಗ್ಗೆ, ಇದು ಸ್ವಾಯತ್ತತೆಯನ್ನ ಕದಡುವಂತೆ ಮಾಡುತ್ತೆ ಅಂತ ವಾದ ಮಾಡಿದೆ. ಆದರೆ ಈ ದೃಷ್ಟಿಕೋನ ನನ್ನ ಪ್ರಕಾರ ಏಕಪಕ್ಷೀಯವಾಗಿದೆ. ಏನಕ್ಕೆ ಅಂತ ಕಾರಣಗಳನ್ನ ನಾನು ಕೊಡ್ತೀನಿ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಾತ್ಮಕ ತತ್ವಗಳನ್ನ ಮರೆತು ಬಿಡುತ್ತೆ ಅಂತ ಲೇಖಕರು ಏನು ಹೇಳ್ತಿದ್ದಾರೆ, ಖಂಡಿತ ಅದು ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಹೊಸ ಕಾನೂನು ಅಂದರೆ 2023 ಡಿಸೆಂಬರ್ ಕಾನೂನು ಏನಿದೆ ಅದು ನ್ಯಾಯಯೋಚಿತವಾಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಏನು ಸಂವಿಧಾನಾತ್ಮಕವಾಗಿ 2023ರ ಕಾನೂನು ಸರಿಯಾಗಿದೆಯಾ? ಖಂಡಿತವಾಗಿ. ಏನಕ್ಕೆ ಅಂತ ಹೇಳಿದ್ರೆ, ಸಂವಿಧಾನದ ಭಾಗ ಆರ್ಟಿಕಲ್ ಏನಿದೆ 324 ಕ್ಲಾಸ್ 2 ಏನಿದೆ, ಇದರ ಪ್ರಕಾರ ನಿಯಮಗಳನ್ನು ಮಾಡುವಂಥದ್ದು ಪಾರ್ಲಿಮೆಂಟ್ ಅಥವಾ ಸಂಸತ್ತು. ಈ ಸಂಸತ್ತೇ ಈ ಕಾನೂನನ್ನು ಮಾಡಿರುವಂಥದ್ದು. ಅಲ್ಲಿಗೆ 2023ರ ಕಾನೂನು ಸಂವಿಧಾನಾತ್ಮಕವಾಗಿ ಇದೆ. ಏನಕ್ಕಂತ ಹೇಳಿದ್ರೆ, ಕಾನೂನನ್ನು ಮಾಡಬೇಕಾಗಿರೋದು ಸರ್ವೋಚ್ಚ ನ್ಯಾಯಾಲಯ ಅಲ್ಲ, ಸಂಸತ್ತು ಅನ್ನೋದನ್ನು ನಾವು ಸಂವಿಧಾನ ನಮಗೆ ಪ್ರದಾನ ಮಾಡಿರ್ತಕ್ಕಂಥ ಜ್ಞಾನ ಅನ್ನೋದನ್ನ ನೆನಪಲ್ಲಿಟ್ಟು 2023ರ ಕಾನೂನಿನಲ್ಲಿ ಯಾವುದೇ ಒಂದು ಹೊಸದಾಗಿರ್ತಕ್ಕಂಥ ಅಥವಾ ಅನ್ಯಾಯವಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ಏನಕ್ಕಂತ ಹೇಳಿದ್ರೆ, ಅದು ಕೇವಲ ನಿರ್ದಿಷ್ಟವಾದ ಸಂವಿಧಾನಾತ್ಮಕ ಶಿಫಾರಸಷ್ಟೇ ಆಗಿದೆ. ಆ ಶಿಫಾರಸನ್ನ ಕಾನ್ಸ್ಟಿಟ್ಯೂಷನಲ್ ರೆಕಮೆಂಡೇಶನ್ ಅನ್ನ ಅದು ಫಾಲೋ ಮಾಡಿದೆ. ನ್ಯಾಯಾಂಗ ಆಡಳಿತಾತ್ಮಕ ನಿರ್ಧಾರಗಳನ್ನು ನಿರ್ಧಾರ ಮಾಡಲಿಕ್ಕೆ ಪ್ರಭಾವ ಬೀರುತ್ತೆ. ಅದರಿಂದ ಪ್ರಜಾಪ್ರಭುತ್ವಕ್ಕೆ ಹಾನಿಯಾಗುತ್ತೆ. ಏನಕ್ಕಂತ ಹೇಳಿದ್ರೆ, ಆಡಳಿತಾತ್ಮಕ ನಿರ್ಧಾರಗಳನ್ನು ಪ್ರಜೆಗಳ ಪ್ರತಿನಿಧಿಗಳ ಆಯ್ಕೆ ಮಾಡ್ತಾರೆ ಅಥವಾ ನಿರ್ಧಾರ ಮಾಡ್ತಾರೆ. ಅದನ್ನೇ ಪ್ರಜಾಪ್ರಭುತ್ವ ಅಂತ ಹೇಳೋದು. ಸೊ ನ್ಯಾಯಾಂಗ ಆ ನಿರ್ಧಾರಗಳನ್ನು ನಿರ್ಧಾರ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ಳಲ್ಲ. ಕಾನೂನು ತಿದ್ದುಪಡಿಯನ್ನ ಪಾರ್ಲಿಮೆಂಟ್ ಮಾಡಬೇಕೇ ಹೊರತು ನ್ಯಾಯಾಂಗ ಅಲ್ಲ. ಇದು ನನ್ನ ವಾದ. ನೀವು ಆಲೋಚನೆ ಮಾಡಿ. ಇನ್ನು ಕೇಂದ್ರ ಸಚಿವರನ್ನ ಇದರಲ್ಲಿ ಸೇರಿಸಿರುವಂಥದ್ದು ಯಾವುದರಲ್ಲಿ? ಮುಖ್ಯ ಚುನಾವಣಾ ಆಯುಕ್ತರ ನೇಮಕದಲ್ಲಿ. ಇದು ನನ್ನ ಪ್ರಕಾರ ಸಮತೋಲನಕ್ಕೆ ಬಲ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ, ಪ್ರಧಾನಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರಿಗೆ ಆಲ್ರೆಡಿ ಇರ್ತಾರೆ. ಅಂದರೆ ಅಲ್ಲಿಗೆ ಆಡಳಿತ ಮತ್ತು ವಿರೋಧ ಪಕ್ಷದ ಪ್ರತಿನಿಧಿಗಳು ಅಲ್ಲಿರ್ತಾರೆ. ಕೇಂದ್ರ ಸಚಿವರ ಸೇರ್ಪಡೆ ಏನಿರುತ್ತೆ, ಇದು ಆಡಳಿತಾತ್ಮಕ ವ್ಯವಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ಒಂದು ಭಾಗ ಅಂತ ಪರಿಗಣಿಸ್ಬೋದು. ಯಾಕಂದರೆ ಸರ್ಕಾರದ ಪ್ರಮುಖ ನಿರ್ಧಾರಗಳನ್ನು ಜನರಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ನಿರ್ಧಾರ ಮಾಡ್ತಾರೆ. ಆದ್ದರಿಂದ ಅದು ಕರೆಕ್ಟು, ನ್ಯಾಯಮೂರ್ತಿಗಳು ನಿರ್ಧಾರ ಮಾಡಲ್ಲ.
ಅವರು ರಚನೆಯಾದ ಕಾನೂನಿನ ಪ್ರಕಾರ ನ್ಯಾಯ ನಿರ್ವಹಣೆ ಮಾಡ್ತಾರಷ್ಟೇ. ಅದನ್ನ ನಾವು ಮರಿಬಾರ್ದು. ಯಾವುದೇ ಒಂದು ವಿಷಯವನ್ನ ಕೂಲಂಕುಷವಾಗಿ ನಾವು ಅವಲೋಕನ ಮಾಡುವಾಗ, ನಾವು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿರುವ ಅಗತ್ಯ ಇಲ್ಲ. ಯಾವ ರಾಜಕೀಯ ಪಕ್ಷವನ್ನು ಬೆಂಬಲಿಸುವ ಅಗತ್ಯನೂ ಇಲ್ಲ. ಅಥವಾ ನಮ್ಮ ಕೆಲಸನೇ ಸರ್ಕಾರದ ಪ್ರತಿಯೊಂದು ಕ್ರಮವನ್ನ ಹೀಯಾಳಿಸೋದು ಅನ್ನೋ ಒಂದು ಪೂರ್ವಗ್ರಹ ಪೀಡನೆಯೂ ನಮಗಿರಬಾರ್ದು. ಹಾಗಾದ್ರೆ ನಾವು ಯಾವುದರ ಆಧಾರದ ಮೇಲೆ ನಿರ್ಧಾರಗಳನ್ನ ಮಾಡಬೇಕು ಅಂತ ಹೇಳಿದ್ರೆ, ಸಂವಿಧಾನವು ನಮಗೆ ಪ್ರದಾನ ಮಾಡಿರ್ತಕ್ಕಂತಹ ಕಾನೂನು, ನಿಯಮಗಳು, ಅವುಗಳ ಪ್ರಕಾರ ಇವು ಕರೆಕ್ಟಾಗಿ ನಡೀತಿದೆವಾ? ಇಲ್ವಾ? ಕರೆಕ್ಟಾ? ಇಲ್ವಾ? ಆ ಲಾಜಿಕ್ ಇಟ್ಕೊಂಡಷ್ಟೇ ನಾವು ಯಾವ ಪೂರ್ವಗ್ರಹ ಪೀಡನೆ ಇಲ್ಲದೆ, ಯಾರ ಬಗ್ಗೆನೂ ದ್ವೇಷ, ಯಾರ ಬಗ್ಗೆನೂ ಆಸೆ, ಪ್ರೀತಿ ಇಲ್ಲದೆ ಯಾವುದೇ ಒಂದು ವಿಷಯವನ್ನ ಅ ನಿರ್ದಾಕ್ಷಿಣ್ಯವಾಗಿ, ನಿರ್ಲಿಪ್ತವಾಗಿ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಮಾಡೋಣ. ನ್ಯಾಯಾಂಗ ಆಡಳಿತಾತ್ಮಕ ನೇಮಕಾತಿಗೆ ಹಸ್ತಕ್ಷೇಪ ಮಾಡಬಾರದು. 2022ರ ತೀರ್ಪಿನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಆಯ್ಕೆ ಸಮಿತಿಗೆ ಸೇರಿಸಲಾಗಿತ್ತು. ಆದರೆ ಅದು ಕಾನೂನುಬದ್ಧ ಅಗತ್ಯ ಆಗಿರಲಿಲ್ಲ. ಏನಕ್ಕಂತ ಹೇಳಿದ್ರೆ, ಪಾರ್ಲಿಮೆಂಟ್‌ಗೆ ಅಧಿಕಾರ ಇದೆ ಅಲ್ಲಿಗೆ ಯಾರನ್ನ ತಗೊಂಡು ಬಂದು ಕೊಡಬೇಕು ಅಂತ. ಇಲ್ಲ, ಇಲ್ಲ ಅವರನ್ನೇ ಮುಂದುವರಿಸಬೇಕು ಅಂತ ಹೇಳಿದ್ರೆ, ಪಾರ್ಲಿಮೆಂಟಿಗೆ ಇರ್ತಕ್ಕಂಥ ಅಧಿಕಾರವನ್ನೇ ನೀವು ಹಿಂಸೆ ಮಾಡ್ದಂಗಾಗುತ್ತೆ. 2ನೇದು ಪ್ರಭುತ್ವ ವಿಭಜನೆಯ ತತ್ವಕ್ಕೆ. ಪ್ರಭುತ್ವದ ವಿಭಜನೆಯ ತತ್ವಕ್ಕೆ ಅನುಗುಣವಾಗಿ ಚುನಾವಣಾ ಆಯೋಗದ ನೇಮಕಾತಿ ವಿಧಾನವನ್ನ ನಿರ್ಧಾರ ಮಾಡುವಲ್ಲಿ ಪಾರ್ಲಿಮೆಂಟ್‌ಗೆ ಅಧಿಕಾರ ಇದೆಯೇ ಹೊರತು ನ್ಯಾಯಾಂಗಕ್ಕೆ ಅಲ್ಲ ಅನ್ನೋದನ್ನ ನಾವು ಸಂವಿಧಾನ ನೀಡಿರುವ ಅಧಿಕಾರಗಳ ಮೇರೆಗೆ ಅಥವಾ ಆಧಾರದ ಮೇಲೆ ನಿರ್ಧಾರ ಮಾಡಬೇಕು. ಸ್ವಾಯತ್ತತೆ ಕದಡಲಿಕ್ಕೆ ಹೊಸ ನಿಯಮ ಕಾರಣ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಸಂಪಾದಕೀಯ ಏನು ಹೇಳುತ್ತೆ, ಈ ಇಸಿಐನ ಸ್ವಾಯತ್ತತೆಯನ್ನ ಇದು ದುರ್ಬಲಗೊಳಿಸ್ಬಿಡುತ್ತೆ ಅಂತ. ಆದರೆ ಕೆಲವು ಅಂಶಗಳನ್ನ ಗಮನಿಸದೆ ನ್ಯಾಯಾಲಯದ ಪರವಾಲಂಬಿತ ನೋಟ ಕಾಣಿಸುತ್ತೆ ಇಲ್ಲಿ. ಇದುವರೆಗಿನ ಎಲ್ಲಾ ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ರು, ಅವರನ್ನೆಲ್ಲ ಸರ್ಕಾರದಿಂದಲೇ ನೇಮಕ ಮಾಡಿರುವಂಥದ್ದು. ಅವರು ಸ್ವತಂತ್ರವಾಗಿಯೇ ಕೆಲಸ ಮಾಡಿದ್ದಾರೆ. ಅವರು ಸ್ವತಂತ್ರವಾಗಿ ನಿರ್ಭೀತಿಯಿಂದ ನಿರ್ದಾಕ್ಷಿಣ್ಯವಾಗಿ ಮಾಡಿರುವಂಥ ಕೆಲಸನ ಹಾಗಾದ್ರೆ ನೀವು ಡಿಗ್ರೇಡ್ ಮಾಡ್ತೀರಾ? ಚುನಾವಣಾ ಆಯೋಗದ ಗೌರವ ಸ್ವಲ್ಪ ಕಾಲದಲ್ಲಿ ಕಟ್ಕೊಳ್ಳುವಂಥದ್ದಲ್ಲ. ಅವರ ನಿರ್ವಹಣೆಯ ಆಧಾರದ ಮೇಲೆ ನಿರ್ಧಾರವಾಗಿರ್ಬೇಕಾಗಿರುವಂಥದ್ದು. ನೀವು ನಮ್ಮಲ್ಲಿ ಲೆಜೆಂಡರಿ ಚೀಫ್ ಎಲೆಕ್ಷನ್ ಕಮಿಷನರ್‌ಗಳನ್ನ ಕಂಡಿರ್ತೀರಾ, ಕೇಳಿರ್ತೀರಾ. ಕಳೆದ ಸರ್ಕಾರಗಳಲ್ಲೂ ಕೂಡ ಪ್ರಧಾನ ಮಂತ್ರಿಗೆ ಹೆಚ್ಚಿನ ಪ್ರಭಾವ ಇತ್ತು. ಆದ್ರೆ ಇದುವರೆಗೂ ಯಾವ ಚುನಾವಣಾ ಆಯೋಗವು ಸ್ವತಂತ್ರವಾಗಿ, ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋ ಒಂದು ಪ್ರಮೇಯನೇ ಇಲ್ಲ. ಸೊ ಹೆಚ್ಚುವರಿಯಾಗಿ ಸರ್ಕಾರ ಆಯುಕ್ತರನ್ನ ಸ್ಪಷ್ಟ ನಿಯಮಗಳ ಪ್ರಕಾರ ನೇಮಕ ಮಾಡುತ್ತೇ ಹೊರತು ತನ್ನ ಪ್ರಭಾವ ಬೀರಿ ಅಲ್ಲ. ನಮ್ಮ ಸಂವಿಧಾನ ಅಷ್ಟು ದುರ್ಬಲ ಅಲ್ಲ ಅನ್ನೋದನ್ನ ನಾವು ಫಸ್ಟ್ ಇಲ್ಲಿ ಮನಗಾಣಬೇಕು. ಹಾಗಾದ್ರೆ ಎಡಿಟೋರಿಯಲ್ ವ್ಯೂಗಿನ್ನ ವಿಭಿನ್ನವಾಗಿ ವಾಸ್ತವಿಕವಾದ ದೃಷ್ಟಿಕೋನ ಏನಿದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಬಗ್ಗೆ ಸಂಪಾದಕೀಯದಲ್ಲಿ ಅತಿಯಾಗಿ ಭೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಲಾಗ್ತದೆ. ಸರ್ಕಾರ ಹೊಸ ಕಾನೂನನ್ನ ಪ್ರಜಾಪ್ರಭುತ್ವದ ಹಿತಕ್ಕಾಗಿ ಮತ್ತು ಸಂವಿಧಾನದ ನಿಯಮದ ಪ್ರಕಾರವಾಗಿಯೇ ರೂಪಿಸಿದೆ. ಸಚಿವರೊಬ್ಬರ ಸೇರ್ಪಡೆ ಸತ್ತಾತ್ಮಕವಾಗಿದೆಯೇ ಹೊರತು ಅಥವಾ ಬೇರೆ ರೀತಿಯಲ್ಲಿ ಇಲ್ಲ. ಆದರೆ ಇದರಿಂದ ಚುನಾವಣೆಗಳ ಪ್ರಾಮಾಣಿಕತೆ ಕುಗ್ಗುತ್ತಾ? ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಬಗ್ಗೆ? ಅವರು ತೀರ್ಮಾನ ಮಾಡಬೇಕಾದ್ರೆ ತ್ವರಿತವಾಗಿ ಫಾಸ್ಟ್ ಆಗಿ ಮಾಡಬೇಕು. ದೀರ್ಘಕಾಲ ಕೋರ್ಟ್ ಅವಲಂಬನೆಯಲ್ಲಿ ಇರಬಾರದು. ಇದೆಲ್ಲ ನಿಜ. ಆದರೆ ನಿಯಮವನ್ನ ಮೌಲ್ಯಮಾಪನ ಮಾಡುವಾಗ ಆಯೋಗದ ಕಾರ್ಯಕ್ಷಮತೆ ಏನಿರುತ್ತೆ ಅದನ್ನ ಸುಪ್ರೀಂ ಕೋರ್ಟ್ ನೋಡಬೇಕೇ ಹೊರತು ನೇಮಕಾತಿಯ ವಿಧಾನವನ್ನ ಅಲ್ಲ. ಅದು ಅದರ ಕೆಲಸ ಅಲ್ಲ. ಪ್ರಕ್ರಿಯೆಯಲ್ಲಿ ತಪ್ಪಾಗಿದ್ದಾಗ ಸುಪ್ರೀಂ ಕೋರ್ಟನ್ನ ಕಾನ್ಸ್ಟಿಟ್ಯೂಷನಲ್ ವಾಚ್‌ಡಾಗ್ ಅಂತ ಹೇಳ್ತಾರೆ ಆಕ್ಚುಲಿ. ಅದು ಸಂವಿಧಾನಾತ್ಮಕವಾಗಿ ತಪ್ಪಾಗಿದೆಯಾ? ಖಂಡಿತವಾಗ್ಲೂ ನೋಡುತ್ತೆ. ಆದರೆ
ಕಾನೂನುಗಳನ್ನ ಮಾಡುವಾಗ ಸಂಪೂರ್ಣ ಅಧಿಕಾರ ಸಂಸತ್ತಿಗಷ್ಟೇ ಇರುವಂಥದ್ದು. ಸೊ, ನಮ್ಮ ಪ್ರಜಾಪ್ರಭುತ್ವ ವೈಯಕ್ತಿಕವಾಗಿ ಭೀತಿಗಿನ್ನ ಬಲವಾದುದು. ನ್ಯಾಯಾಲಯ ಅಥವಾ ಸರ್ಕಾರ ಎರಡೂ ಕೂಡ ಅದನ್ನ ಅಳಿಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಇದು ನನ್ನ ಪರ್ಸನಲ್ ವ್ಯೂ ಪಾಯಿಂಟ್. ಇವಾಗ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಸಂವಿಧಾನವು ಕೊಟ್ಟಂತಹ ಪ್ರಾವಿಷನ್‌ಗಳೇನಿದೆ, ಯಾವ ಯಾವ ಅನುಚ್ಛೇದಗಳಲ್ಲಿ ಯಾವುದ್ರ ಬಗ್ಗೆ ಇದೆ. ಜಸ್ಟ್ ನಿಮ್ಮ ಮೆಮೊರಿಯನ್ನ ರಿಫ್ರೆಶ್ ಮಾಡಲಿಕ್ಕೆ ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ. ಜಸ್ಟ್ ಫಾಸ್ಟಾಗಿ ಹೋಗೋಣ. ಆರ್ಟಿಕಲ್ 324ರಲ್ಲಿ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಬಗ್ಗೆ ಚೀಫ್ ಎಲೆಕ್ಷನ್ ಕಮಿಷನರ್‌ಗೆ ನೀಡಿರ್ತಕ್ಕಂಥ ಅಧಿಕಾರ ಅಥವಾ ಭಾರತದ ಚುನಾವಣಾ ಆಯೋಗಕ್ಕೆ ನೀಡಿರ್ತಕ್ಕಂಥ ಅಧಿಕಾರಗಳನ್ನ ಇಲ್ಲಿ ಹೇಳಲಾಗಿದೆ. ಇನ್ನ ಆರ್ಟಿಕಲ್ 324 ಕ್ಲಾಸ್ 2ನಲ್ಲಿ ಹೇಗೆ ಅಪಾಯಿಂಟ್ ಮಾಡಬೇಕು ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಅಥವಾ ಆಯುಕ್ತರನ್ನ ಅಥವಾ ಇತರೆ ಚುನಾವಣಾ ಆಯುಕ್ತರುಗಳನ್ನ ಯಾವ ರೀತಿ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಎಲೆಕ್ಷನ್ ಕಮಿಷನರ್ಸ್. ಅದು ನಿಮಗೆ ಗೊತ್ತು, ಆಸ್ ಪರ್ ಪಾರ್ಲಿಮೆಂಟರಿ ಲಾ. ಮೊದಲು ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನ ಒಬ್ಬರನ್ನಾಗಿ ಮಾತ್ರ ಆಯ್ಕೆ ಮಾಡಲಾಗ್ತಾ ಇತ್ತು. ಓನ್ಲಿ ಒನ್ ಚೀಫ್ ಎಲೆಕ್ಷನ್ ಕಮಿಷನ್. ಬಟ್ 1993ರಲ್ಲಿ ಇದನ್ನ 2 ಅಡಿಷನಲ್ ಎಲೆಕ್ಷನ್ ಕಮಿಷನರ್ಸ್ ಅನ್ನ ಸೇರಿಸುವ ಮೂಲಕ 3ಕ್ಕೆ ಏರಿಸಲಾಯಿತು. ಇನ್ನ ಆರ್ಟಿಕಲ್ 324 ಕ್ಲಾಸ್ 5ಅಲ್ಲಿ ರಿಮೂವಲ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸಸ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಎಲೆಕ್ಷನ್ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರುಗಳನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇರ್ತಕ್ಕಂಥ ಕಂಡೀಷನ್ಗಳೇನು ಅದನ್ನ ಭಾರತ ಸಂವಿಧಾನದ ಆರ್ಟಿಕಲ್ 324 ಕ್ಲಾಸ್ 5ಅಲ್ಲಿ ಹೇಳಿ ಅವರನ್ನು ಕೂಡ ಪಾರ್ಲಿಮೆಂಟಿನ ಸ್ಪೆಷಲ್ ಮೆಜಾರಿಟಿ ಮೂಲಕನೇ ರಿಮೂವ್ ಮಾಡಬೇಕಾಗಿರೋದು. ಜಸ್ಟ್ ಲೈಕ್ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಯಾವ ರೀತಿ ರಿಮೂವ್ ಮಾಡ್ತಾರೋ. ಸೊ ಎಲೆಕ್ಷನ್ ಕಮಿಷನರ್ಸ್ ಅನ್ನ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ಸಿಇಸಿ ರಿಮೂವ್ ಮಾಡಬಹುದು. ಆರ್ಟಿಕಲ್ 325ರಲ್ಲಿ ನೋ ಡಿಸ್ಕ್ರಿಮಿನೇಷನ್ ಇನ್ ಎಲೆಕ್ಟ್ರೋಲ್ ರೋಲ್ಸ್. ಯಾವ ಧರ್ಮ, ಜಾತಿ, ಜನಾಂಗ, ಲಿಂಗ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಚುನಾವಣೆಯನ್ನ ನಡೆಸಬೇಕು ಅನ್ನೋದನ್ನ ಆರ್ಟಿಕಲ್ 325 ಸಂವಿಧಾನದತ್ತವಾಗಿ. ಆರ್ಟಿಕಲ್ 326ರಲ್ಲಿ ಯೂನಿವರ್ಸಲ್ ಅಡಲ್ಟ್ ಸರ್ಫೇಸ್, ಯಾರೆಲ್ಲ ಎಲೆಕ್ಷನ್ಸ್ ಅಲ್ಲಿ ವೋಟ್ ಹಾಕ್ಲಿಕ್ಕೆ ಅರ್ಹರು ಅಂತಕ್ಕಂಥದನ್ನ 18 ವರ್ಷ ತುಂಬಿದ ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್ ಅಂಡ್ ಸೆಕ್ಸ್ ಕೊಡಲಾಗಿದೆ. ಅದ್ರ ಬಗ್ಗೆ ಹೇಳಲಾಗುತ್ತೆ. ಆರ್ಟಿಕಲ್ 327ರಲ್ಲಿ ಪವರ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಎಲೆಕ್ಷನ್ಸ್ ಲಾ, ಚುನಾವಣೆಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನ ಮಾಡಲಿಕ್ಕೆ ಅಧಿಕಾರವನ್ನ ಸಂಸತ್ತಿಗೆ ನೀಡಲಾಗಿದೆ ಭಾರತ ಸಂವಿಧಾನದ ಆರ್ಟಿಕಲ್ 327ರಲ್ಲಿ. ನೆಕ್ಸ್ಟು ಆರ್ಟಿಕಲ್ 328ರಲ್ಲಿ ಪವರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯದ ಶಾಸನ ಸಭೆಗಳಿಗೆ ಇರ್ತಕ್ಕಂಥ ಅಧಿಕಾರ, ಸ್ಟೇಟ್ ಅಸೆಂಬ್ಲಿಗಳಿಗೆ ಕಾನೂನನ್ನ ಮಾಡಲಿಕ್ಕೆ ಅಧಿಕಾರ ನೀಡಿರುವಂಥ ಇದೆ. ನೆಕ್ಸ್ಟು 1951ರ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಬಗ್ಗೆ ಕೇಳಿರ್ತೀರಾ. ಇದ್ರ ಸಪ್ಲಿಮೆಂಟರಿ ಲಾಸ್ ಇದು. ಕ್ವಾಲಿಫಿಕೇಷನ್ ಅಂಡ್ ಡಿಸ್ಕ್ವಾಲಿಫಿಕೇಷನ್ ಆಫ್ ಎಂಪಿಸ್ ಮತ್ತು MLA, ಕಂಡಕ್ಟ್ ಆಫ್ ಎಲೆಕ್ಷನ್ ಅಂಡ್ ಎಲೆಕ್ಷನ್ ಪಿಟಿಷನ್ಸ್ ಬಗ್ಗೆ, ಮತ್ತು ಡಿಸ್ಕ್ವಾಲಿಫಿಕೇಷನ್ ಬೇಸ್ಡ್ ಆನ್ ಕರಪ್ಟ್ ಪ್ರಾಕ್ಟೀಸಸ್ ಬಗ್ಗೆ ಇದರಲ್ಲಿ ಹೇಳಲಾಗಿದೆ. 2023ರ ಈ ಕಾನೂನನ್ನೇ ಇವಾಗ ವಿವಾದ ಮಾಡಿ ಎಡಿಟೋರಿಯಲ್ ಮಾಡಿರುವಂಥದ್ದು. ಇದು ಈ ಕಾನೂನಿನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಬದಲಿಗೆ ಆಯ್ಕೆಯ ಮೆಂಬರ್ಸ್ನ ಕಮಿಟಿಯಲ್ಲಿ ಇವರ ಬದಲಿಗೆ ಒಬ್ಬರು ಯೂನಿಯನ್ ಮಿನಿಸ್ಟರ್ಸನ್ನು ಸೇರಿಸಲಾಯಿತು ಸೆಲೆಕ್ಷನ್ ಪ್ಯಾನೆಲ್. ಹಾಗಾಗಿ ಈಗ ನ್ಯೂ ಕಮಿಟಿ ಏನಿರುತ್ತೆ ಆ ಕಮಿಟಿನಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ
ಲೋಕಸಭಾ ಇರ್ತಾರೆ. ಎ ಯೂನಿಯನ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಪಿಎಂ. ಇವ್ರು 3 ಜನ ಇರ್ತಾರೆ. ಗೆಳೆಯರೇ, ಇಲ್ಲಿಗೆ ಈ ದಿನದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಮುಗಿದಿದೆ. ಮತ್ತೆ ನಾಳಿನ ಎಡಿಟೋರಿಯಲ್ ಜೊತೆಗೆ ನನ್ನ ದೃಷ್ಟಿಗೆ ಮತ್ತಷ್ಟು ಮಾಹಿತಿಯ ಜೊತೆಗೆ ಇವತ್ತು ಕಲಿತಂತಹ ಎಡಿಟೋರಿಯಲ್ ಬಗ್ಗೆ ಅದಕ್ಕೆ ಕುರಿತಾದಂತಹ ಪ್ರಶ್ನೆಗಳನ್ನು ಇದುವರೆಗೆ ಏನು ಕೇಳಲಾಗಿದೆ, ಮುಂದೆ ಏನು ಕೇಳಬಹುದು, ಆ ಪ್ರಶ್ನೆಗಳನ್ನೆಲ್ಲ ನಮ್ಮ ಕ್ವಿಜ್ ಆ್ಯಪಲ್ಲಿ ಟೆಸ್ಟ್ ಮಾಡಿಕೊಟ್ಟಿದ್ದೀವಿ. ಆ ಟೆಸ್ಟನ್ನು ಅಟೆಂಡ್ ಮಾಡಿ ನಿಮ್ಮ ಅರಿವನ್ನು ಕಲ್ತಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇದ್ರ ಬಗ್ಗೆ ಮತ್ತಷ್ಟು ಓದಬೇಕು, ಇದ್ರದ್ದು PDF ರೀತಿಯಲ್ಲಿ ಬೇಕು, ನೋಟ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಇ ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಪ್ರತಿದಿನದ ಎಡಿಟೋರಿಯಲ್ ಅನಾಲಿಸಿಸ್ನ ಪಾಡ್ಕಾಸ್ಟ್ ಸಿಗುತ್ತೆ, ವಿಡಿಯೋಸ್ ಸಿಗುತ್ತೆ, ಅದ್ರದ್ದು ನೋಟ್ಸ್ ಸಿಗುತ್ತೆ, ಇ ಬುಕ್ ಸಿಗುತ್ತೆ. ನೆಕ್ಸ್ಟು ಆನಂತರ ನೀವು ಕ್ವಿಝನ್ನು ಇನ್ನು ನಮ್ಮ ಫೌಂಡೇಶನ್ ಕೋರ್ಸ್ಗಳಿಗೆ ಸೇರಬೇಕಂತ ಹೇಳಿದ್ರೆ ಅಚೀವರ್ಸ್ ಹ್ಯಾಂಡ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಹಣಕ್ಕೆ ನಿಮಗೆ ವರ್ಷ ಪೂರ್ತಿಯ ಕೋರ್ಸ್ಗಳು ಸಿಗುತ್ತೆ. ಎಂಜಾಯ್ ಮಾಡಿ. ಮತ್ತೆ ನಾಳೆ ಸಿಗೋವರೆಗೂ ಟೇಕ್ ಕೇರ್, ಎನ್ಲೈಟನ್ ಯುವರ್ ಸೆಲ್ಫ್. ಗುಡ್ ಡೇ.